SSLC ಬೋರ್ಡ್ನಿಂದ ಬಂದಂಥ ಮಾದರಿ ಪ್ರಶ್ನೆ ಪತ್ರಿಕೆ 1ರ 2 ಅಂಕದ ಪ್ರಶ್ನೆಗಳು. ಒಂದು ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ 820 ಮತ್ತು 20ನೆಯ ಪದ 79 ಆದರೆ ಅದರ ಮೊದಲ ಪದ ಕಂಡುಹಿಡಿಯಿರಿ ಅಂದರು. ಅಂದ್ರೆ ನಾವು ಏನು ಕಂಡುಹಿಡಿಬೇಕಾಗೈತಿ? ಎಯನ್ನು ಕಂಡುಹಿಡಿಬೇಕಾಗೈತಿ. ನೋಡ್ರಿ, SN = n/2 a + an ಅವರೇ ಕೊಟ್ಬಿಟ್ಟಾರ. ಸೂತ್ರ 820. ನಮಗೆ ಬೇಕಾಗಿದ್ದು ಮೊದಲ ಪದ 20 ಪದಗಳದಾವು ಅಂತ ಹೇಳ್ಯಾರು. ಮೊದಲ ಪದ ಬೇಕಾಗೈತಿ, ಕೊನೆಯ ಪದ ಏನಾಗೈತಿ? 79. 2 1 2 10 820 ಡಿವೈಡೆಡ್ ಬೈ 10 = a + 79. 82 = a + 79. 82 - 79 = a. ಆದ್ದರಿಂದ ಮೊದಲ ಪದ 3 ದೊಡ್ಡ ಸಂಖ್ಯೆ ಚಿಹ್ನ ಪ್ಲಸ್ ಇರೋದ್ರಿಂದ ಉತ್ತರ ಪ್ಲಸ್ನ್ಯಾಗ ಬರ್ತೈತಿ. ಅದರೊಳಗೆ ಆರ್ ಕ್ವಶನ್ ಐತಿ. 201ರಿಂದ 401ರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ಯಾರು. ಎಷ್ಟು ಸಂಖ್ಯೆಗಳು ಅಂತ ಬಂದಾಗ ನಾವು ಏನು ಕಂಡುಹಿಡಿಬೇಕಾಗ್ತೈತಿ? ಎನ್ನನ್ನು ಕಂಡುಹಿಡಿಬೇಕಾಗೈತಿ. ಇಲ್ಲೇ ನಾವು ಬರ್ಕೋಬೇಕು. 201 6ರಿಂದ ನಿಶೇಷವಾಗಿ ಭಾಗ ಹೋಗ್ತದನ್ನು ನೋಡಬೇಕು. ಹೋಗೋದಿಲ್ಲ. 202 ಹೋಗೋದಿಲ್ಲ. 203 ಹೋಗೋದಿಲ್ಲ. 204 ಹೋಗ್ತೈತಿ. ನೋಡ್ರಿ, 6 3 18, 6 4 24. ಇನ್ನು ಇದಕ್ಕೇನು ಮಾಡ್ತೀವಿ? 6ನ್ನು ಕೂಡಿಸ್ಕೋತಾ ಹೋಗ್ತೀವಿ. ಇನ್ನು ನನಗೇನು ಬೇಕು? ಕೊನೆಯ ಪದ ಬೇಕು. 401 ಭಾಗ ಹೋಗೋದಿಲ್ಲ. 400 ಹೋಗೋದಿಲ್ಲ. 399 ಹೋಗೋದಿಲ್ಲ. 398 ಹೋಗೋದಿಲ್ಲ. ಯಾವ ಪದ ಹೋಗ್ತದಪ್ಪ ಅಂದ್ರೆ 396. ಎ ಅಂದ್ರೆ 204. ಡಿ 210 - 204 = r. an ಸಿಕ್ಕಿಬಿಟ್ಟೈತಿ 396. an = a + n - 1 × d. 396 = 204 n - 1 6. 396 - 204 = n - 1 6. 6 4 ಹೋದರೆ 2 9. 192 = n - 1 × 6. 192/6 = n - 1. 6 1 6 3 18, 6 2 12. 32 = n - 1 + 1 = n. ಆದ್ದರಿಂದ n = 33. 201ರಿಂದ 401ರ ನಡುವೆ 6ರಿಂದ ಭಾಗವಾಗುವ 33 ಸಂಖ್ಯೆಗಳಿವೆ. ಸೂಕ್ತ ವಿಧಾನದಿಂದ ಬಿಡಿಸಿ ಎಂದರು. ವರ್ಜಿಸುವ ವಿಧಾನದಿಂದ ಬಿಡಿಸ್ತೀವಿ. ಸಮೀಕರಣ 1 ಮತ್ತು 2. ನೋಡ್ರಿ, ಸಂಖ್ಯಾ ಸಗುಣಕನು ಒಂದೇ ತೆರನಾಗೈತಿ ಮತ್ತು ಚಿಹ್ನೆಗಳು ವಿರುದ್ಧ ಆಗಿರೋದ್ರಿಂದ ಈಸಿ ಆಗ್ತೈತಿ. +y - y ಕ್ಯಾನ್ಸಲ್ ಆಗ್ತೈತಿ. 2 ಪ್ಲಸ್ ಇರುವುದರಿಂದ ಕೂಡಿಸ್ತೀವಿ. 5x. ಇದು 8 7 15. x = 15/5. 5 1 5 3. x = 3. x = 3ನ್ನು ಎಲ್ಲಿ ತುಂಬುನು ಅಂದರೆ ಸಮೀಕರಣ 1ರೊಳಗೆ ತುಂಬುನು. 2 × 3 + y = 8. 2 3 6. y = 8 + 6 ಐತಿ -6 ಆಗ್ತೈತಿ. ಆದ್ದರಿಂದ y = 8ರಾಗ 6 ಹೋತಂದ್ರೆ ಎಷ್ಟಾಗ್ತದಪ್ಪ ಅಂದ್ರೆ 2. ಇನ್ನು 2x² + 3x - 7 = 0. ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಎಂದರು. ಎ ಅಂದರೆ 2 ಐತಿ. ಬಿ ಅಂದ್ರೆ 3 ಐತಿ. ಸಿ ಅಂದ್ರೆ -7 ಐತಿ. ಶೋಧಕ ಡೆಲ್ಟಾ = b² - 4ac. 3² 4 × 2 - 7 3 3 9 -× -+4 2 8 8 7 56 9 6 5 65. ಧನ ಸಂಖ್ಯೆ ಇರೋದ್ರಿಂದ 0ಕ್ಕಿಂತ ದೊಡ್ಡದೈತಿ. ಆದ್ದರಿಂದ ಮೂಲಗಳು ಹೆಂಗದಾವಪ್ಪ ಅಂತಂದ್ರೆ ವಾಸ್ತವ ಆಗ್ಯಾವು ಮತ್ತು ಭಿನ್ನ ಅದಾವು, ಬೇರೆ ಬೇರೆ ಅದಾವು. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೈತಿ. √5 ಏನಾಗಿರಲಿಪ್ಪ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಅವಾಗೇನು ಮಾಡ್ತೀವಿ? √5 = p/q. q is not equal to 0. ಒಂದೇ ಅಭಾಗಲಬ್ಧ ಸಂಖ್ಯೆ ಇರುವುದರಿಂದ ಎರಡೂ ಕಡೆ ಏನು ಮಾಡ್ತೀವಪ್ಪ ಅಂತಂದ್ರೆ ವರ್ಗ ಮಾಡ್ತೀವಿ. ವರ್ಗ ಮಾಡಲಾಗಿ
ಇದೇನಾಗ್ತತಿ √25 ಆಗ್ತತಿ. ಇದು p²/q². ವರ್ಗಮೂಲವನ್ನು ಹೊರಗೆ ತೆಗೆದ್ರೆ 5p²/q². ಹೊರಗೆ ಗುಣಾಕಾರ ಮಾಡಿದ್ನು q² p²/5. ನೋಡ್ರಿ ಇಲ್ಲಿ 5 ಏನು ಮಾಡಾಕತ್ತತಿ ಅಂದ್ರೆ p² ಭಾಗಿಸುತ್ತದೆ. p² ಭಾಗಿಸಾಕತ್ತತಿ ಅಂದ್ರೆ 5 ಏನು ಮಾಡ್ತತಿ pಯನ್ನು ಭಾಗಿಸುತ್ತದೆ. ಏನು ಮಾಡೋನು p ಅಂದ್ರೆ 5a ಅಂತ ಹಾಕೊಳ್ಳೋನು. ಈ ಇಕ್ವೇಷನ್ನಾಗ ತುಂಬುನು q² = 5a² / 5 q² = 25a²/5. 5 ಒಂದಲೇ 5 ಐದಲೇ ಹೊರಗೆ ಗುಣಾಕಾರ ಮಾಡಿದ್ನಿ ಅಂದ್ರೆ q²/5 = 5. ಇಲ್ಲಿ ನೋಡ್ರಿ 5 q² ಭಾಗಿಸುತ್ತದೆ ಮತ್ತು 5 ಏನು ಮಾಡಾಕತ್ತೈತಿಪ್ಪ ಅಂತಂದ್ರೆ q1 ಭಾಗಿಸುತ್ತದೆ. ಅಂದ್ರೆ ಇಲ್ಲಿ p ಮತ್ತು qಗಳು ಏನು ಮಾಡ್ಯಾವಪ್ಪ ಅಂದ್ರೆ ಸಾಮಾನ್ಯ ಅಪವರ್ತನ 5 ಹೊಂದ್ಯಾವು. ಆದರೆ ನಾವು ಹೊಂದಿಲ್ಲ ಅಂತ ತೊಗೊಂಡಿದ್ದೀವಿ. ಆದ್ದರಿಂದ √5 ಏನಾಗೈತಿ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಇಲ್ಲಿ 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಂದರು. 1,6 4,3 1:2 x1 y1 x2 y2 m1 ಅನುಪಾತ m2. ನಿರ್ದೇಶಾಂಕ ಬಿಂದುವಿನ ನಿರ್ದೇಶಾಂಕಗಳು px, y m1 x2 ಪ್ಲಸ್ m2 x1 / m1 ಪ್ಲಸ್ m2 m1 y2 ಪ್ಲಸ್ m2 y1 / m1 ಪ್ಲಸ್ m2. ನೋಡ್ರಿ 1 4 ಪ್ಲಸ್ 2 1 / 1 ಪ್ಲಸ್ 2 1 3 ಪ್ಲಸ್ 2 6 / 1 ಪ್ಲಸ್ 2 4 ಒಂದಲೇ 4 ಪ್ಲಸ್ 2 ಒಂದಲೇ 2/3 3 ಒಂದಲೇ 3 ಪ್ಲಸ್ 6 ಎರಡಲೇ 12/3 6/3 15/3 3 ಎರಡಲೇ 6 3 ಐದಲೇ 15.